ನಮಸ್ತೆ. ಇವತ್ತು ನಾವು ಮದುವೆ ಜೀವನವನ್ನ ದಶಾ ಭುಕ್ತಿಗಳ ಮೇಲೆ ಅನಲೈಸ್ ಮಾಡ್ಕೊಂಡು ಹೋಗೋಣ. ಒಂದು ಎಕ್ಸಾಂಪಲ್ ಹಾರೋಸ್ಕೋಪ್ ಇದು. ಒಬ್ರು ಕಮೆಂಟ್ ಮಾಡಿದ್ರು ಇವರ ಮ್ಯಾರೇಜ್ ಲೈಫು ಪ್ರಾಬ್ಲಮ್ ಆಗಿದೆ ಅಂತ. ಸೊ ನಾವಿವತ್ತು ಅನಲೈಸ್ ಮಾಡೋಣ ಕೇಪಿ ಸಿಸ್ಟಮ್ ನಕ್ಷತ್ರ ನಾಡಿ ಪ್ರಕಾರ. ನೋಡಿ, ಇದು ಅವರ ಬರ್ತ್ ಡೀಟೇಲ್ಸ್. ನೀವೂ ಕೂಡ ಇದನ್ನ ಈ ಚಾರ್ಟ್ನ ಕ್ರಿಯೇಟ್ ಮಾಡ್ಕೊಬೋದು. ಲಗ್ನ ಮೇಷ ಲಗ್ನ. ಇಲ್ಲಿ ಮದುವೆ ಜೀವನ ಅಂತ ಬಂದಾಗ ಫಸ್ಟ್ ನಾವು ನೋಡೋದು 7th ಲಾರ್ಡ್. ಸೊ 7th ಲಾರ್ಡು ವೀನಸ್. ಅವ್ರು ಎಲ್ಲಿದ್ದಾರೆ? 4th ಹೌಸಲ್ಲಿ ಇದ್ದಾರೆ, ಸರಿನಾ? ಸೊ ಅವರ ನಕ್ಷತ್ರಾಧಿಪತಿ ಬುಧ ಆಗಿದ್ದಾರೆ. ನಕ್ಷತ್ರಾಧಿಪತಿ ಬುಧ. ಅವ್ರು ಎಲ್ಲಿದ್ದಾರೆ ನೋಡಿ? 6ನೇ ಮನೆಯಲ್ಲಿದ್ದಾರೆ. ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ, ಒಂದೂವರೆ ನಿಮಿಷ ಇರುತ್ತೆ ಆ ವಿಡಿಯೋ. ಅದರಲ್ಲಿ ನಾನು ಹೇಳ್ಕೊಟ್ಟಿರ್ತೀನಿ ರೀಸನ್ ಏನು ಮದುವೆ ಜೀವನ ಪ್ರಾಬ್ಲಮ್ ಆಗೋ ರೀಸನ್ ಅಂತ. ಸೊ 7th ಲಾರ್ಡಿನ ಒಂದು ಪೊಸಿಷನ್ ಏನಿದೆ ಅದು ಓಕೆ, ಆದ್ರೆ ಆ 7th ಲಾರ್ಡಿನ ನಕ್ಷತ್ರಾಧಿಪತಿ ಡ್ರೈವ್ ಮಾಡೋ ಪೊಸಿಷನ್ ಏನಿದೆ ಅದು ವೀಕ್ ಆಗಿದೆ. ಹೀಗಿದ್ದಲ್ಲಿ ದಶಾಭುಕ್ತಿ ಹೇಗೆ ಸಪೋರ್ಟಿವ್ ಆಗಿದೆ? ಪಾಸಿಟಿವ್ ಆಗಿ ಸ್ವಲ್ಪ ಕೈ ಹಿಡಿದು ಸಪೋರ್ಟ್ ಮಾಡುತ್ತಾ, ಅಥವಾ ಅದಕ್ಕೇನು ಕೂಡ ಎನರ್ಜಿ ಇಲ್ವಾ ಅನ್ನೋದನ್ನ ಈಗ ನೋಡೋಣ. ಈಗ ಅವ್ರಿಗೆ ಸ್ಟಾರ್ಟ್ ಆಗಿರೋದು ರಾಹು ದಶ. ರಾಹು ಭುಕ್ತಿಯಲ್ಲಿದ್ದಾರೆ. ಇದಕ್ಕೆ ಮುಂಚೆ ನಡೀತಾ ಇದ್ದಿದ್ದು ಮಂಗಳ ದಶ. ಸೊ ಮದುವೆ ಜೀವನ ಅಂತ ಬಂದಾಗ ಅಕ್ಸೆಪ್ಟಬಲ್ ಇಲ್ಲದೇ ಇರೋ ಮನೆ ಅಂತಂದ್ರೆ 6ನೇ ಮನೆ 10ನೇ ಮನೆ ತುಂಬಾ ಮುಖ್ಯ. ಅಕ್ಸೆಪ್ಟೇ ಇಲ್ಲ ಇದು. ಯಾಕೆ ಅಂತಂದ್ರೆ 6ನೇ ಮನೆ ಅನ್ನೋದು ಇನ್ವಾಲ್ವ್ಮೆಂಟ್ ಅನ್ನ ಕೊಡದೇ ಇರುವ ಮನೆ. ದಾಂಪತ್ಯ ಜೀವನ ಅನ್ನೋದು ಇಬ್ರು. ಈ 6ನೇ ಮನೆ ಅನ್ನೋದು ಸ್ವಯಂ ಆ ಒಬ್ಬರ ವ್ಯಕ್ತಿಯ ಬಗ್ಗೆ ಮಾತ್ರ ಅವರ ಒಂದು ಚಿಂತನೆ ಅಥವಾ ಯೋಚನೆ, ದುಡಿಮೆಯ ಬಗ್ಗೆ ಯೋಚನೆ, ಆ ತರ. 10ನೇ ಮನೆ ಅನ್ನೋದು ಕೂಡ ಸೇಮ್. 6ನೇ ಮನೆಗೆ ಇನ್ನ ಒಂದ್ ಸ್ಟೆಪ್ ಜಾಸ್ತಿ ಈ 10ನೇ ಮನೆ. ಸೊ ಈ ಎರಡೂ ಕೂಡ ವೀಕ್ ಮದುವೆ ಜೀವನಕ್ಕೆ. ಮಂಗಳ 6ನೇ ಮನೇಲಿ ಇದ್ದಾರೆ. ಲಗ್ನಾಧಿಪತಿ 8ನೇ ಮನೆ ಅಧಿಪತಿ 6ನೇ ಮನೇಲಿ ಇರೋದು. ಸೊ ಈ ಪೊಸಿಷನ್ ವೀಕ್ ಅಲ್ಲ. ಮದುವೆ ಜೀವನ ಅಂತ ಪರ್ಟಿಕ್ಯುಲರ್ ಆಗಿ ನಾವು ನೋಡುವಾಗ ಅದು ವೀಕ್ ಪೊಸಿಷನ್. ನೋಡಿ, ಲೈಫ್ ಅನ್ನೋದು ಹಲವಾರು ಸ್ಟೇಜಸ್ ಅನ್ನ ಕ್ರಾಸ್ ಮಾಡಿ ಹೋಗುತ್ತೆ. ಓಕೆ, 10 ವಯಸ್ಸುವರೆಗೂ ಒಂಥರ ಇರುತ್ತೆ, 15 ವಯಸ್ಸುವರೆಗೂ ಒಂಥರ ಇರುತ್ತೆ, 15ರಿಂದ 20ವರೆಗೂ ಒಂಥರ ಇರುತ್ತೆ, 20ರಿಂದ 25 ಮೇಲೆ ಒಂಥರ. ಓಕೆ, ಸೊ ಲೈಫ್ ಒಂದೊಂದು ಸ್ಟೇಜಲ್ಲೂ ಒಂದೊಂದ್ ತರ ಇರುತ್ತೆ. ದುಡಿಮೆಯ ಒಂದು ವಯಸ್ಸಲ್ಲಿ 6ನೇ ಮನೆ 8ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿರೋದು ತುಂಬಾ ಸೂಪರ್. ಅವ್ರಿಗೆ ಬೇಕಂದ್ರೆ ಕೇಳಿ, ಫಿನಾನ್ಷಿಯಲಿ ಹೇಗಿದ್ರಿ ಅಂತ ಕೇಳಿ, ಹೇಗ್ ದುಡಿದ್ರಿ ಅಂತ ಕೇಳಿ, ನಾನು ಆರಾಮಾಗಿ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ಅದು ಈ 6ನೇ ಮನೆ 10ನೇ ಮನೆ. ಅದೇ ಏಜ್ ಅಲ್ಲಿ ಮದುವೆನೂ ನಡೀತಾ ಇದೆ, ಮದುವೆ ವಯಸ್ಸು ಇದೆ ಅವ್ರಿಗೆ, ಮದುವೆ ಲೈಫ್ ನಾನು ಲೀಡ್ ಮಾಡ್ತಿದ್ದಾರೆ ಅನ್ನುವಾಗ ಈ 6ನೇ ಮನೆ 10ನೇ ಮನೆ ಡಿಸ್ಟರ್ಬ್ ಮಾಡೇ ಮಾಡುತ್ತೆ. ಓಕೆ, ಸೊ ಅದೇ ತರ ಇವ್ರಿಗೆ ಮದುವೆ ಲೈಫು ಡಿಸ್ಟರ್ಬ್ ಆಗಿದೆ. ಇದನ್ನ ಮ್ಯಾನೇಜ್ ಮಾಡೋದು ಹೇಗೆ? ಡಿಸ್ಟರ್ಬ್ ಇದ್ದೇ ಇರುತ್ತೆ. ಮ್ಯಾನೇಜ್ ಆಗುತ್ತಾ ಮದುವೆ ಲೈಫು, ಇಲ್ಲ ಕಟ್ ಆಗೋಗುತ್ತಾ ಅನ್ನೋ ಪ್ರಶ್ನೆ ನೆಕ್ಸ್ಟ್ ಅಲ್ವಾ? ನೋಡಿ, 6ನೇ ಮನೆ ವ್ಯಯಸ್ಥಾನ. ಸೊ ಡಿಸ್ಟರ್ಬೆನ್ಸ್ ಕೊಡ್ತು. ಸೊ ಲೈಫ್ ಬೇಕು ಅಂತ ಅನ್ನುವಾಗ ಅದಕ್ಕೆ ಕೆಲವು ಮನೆ ಇಂಪಾರ್ಟೆಂಟು. ಏನದು? ಈ 2ನೇ ಮನೆ ಅನ್ನೋದು ಫ್ಯಾಮಿಲಿ. 2ನೇ ಮನೆ ಅನ್ನೋದು ಫ್ಯಾಮಿಲಿ. 4ನೇ ಮನೆ ಅನ್ನೋದು ಹೋಮ್ ಸ್ವೀಟ್ ಹೋಮ್. 7ನೇ ಮನೆ ಅನ್ನೋದು ಪಾರ್ಟ್ನರ್. ಅದು ಅದೇ ಪಾರ್ಟ್ನರ್ ಆಗಿರ್ಬೋದು ಅಥವಾ ಇನ್ನೊಬ್ರು ಕೂಡ ಆಗಿರ್ಬೋದು. ಈಗ ಒಬ್ಬರ ಜೊತೆ ಲೈಫ್ ಚೆನ್ನಾಗಿಲ್ಲ ಅಂತ ಅನ್ನುವಾಗ, ಸೊ ಅವರು ಸೆಟ್ಟೆ ಆಗ್ತಾ ಇಲ್ಲ ಅನ್ನುವಾಗ ಲೈಫ್ನ ಹಂಗೆ ಬಿಟ್ಕೊಟ್ಟು ಹೋಗಕ್ ಆಗೋದಿಲ್ಲ ಅಲ್ವಾ? ಸೊ ಮೂವ್ ಆನ್ ಆಗಬೇಕು. ಇರೋದು ಜೀವನ ಒಂದೇ, ಜೀವನನ ಖುಷಿಯಾಗಿ ಅನುಭವಿಸ್ಕೊಂಡು ಹೋಗ್ಬೇಕು ಅಲ್ವಾ? ಆ ತರ ಥಿಂಕ್ ಮಾಡುವಾಗ ಈ 7th ಹೌಸ್ ಹೇಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ, ನೆಕ್ಸ್ಟ್ ಪಾರ್ಟ್ನರ್, ಹೋಗಪ್ಪ ನಿಮ್ದು ಸೆಟ್ ಆಗ್ಲಿಲ್ಲ ಮದುವೆ ಜೀವನ, ಸೊ ನೀವು ನಿಮ್ಮ ದಾರಿಯನ್ನ ನೋಡ್ಕೊಂಡು ಹೋಗಿ, ನಾನ್ ನನ್ನ ದಾರಿಯನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ನೋಡ್ಕೊಂಡು ಹೋಗೋದಕ್ಕೆ ಈ 7th ಹೌಸ್ ಹೆಲ್ಪ್ ಆಗುತ್ತೆ. ಓಕೆ, ಬಟ್ ಇದ್ರ ಜೊತೆ 4 and 2 ಇದ್ರೆ ಅದೇ ಜೀವನದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. 2 and 4 ಇಲ್ಲ, ಬಟ್ 7 ಮಾತ್ರ ಇದೆ ಅಂತಂದ್ರೆ ಅವರು ನೆಕ್ಸ್ಟ್ ಮೂವ್ ಆನ್ ಆಗಿ ಹೋಗ್ತಾರೆ ಅಂತ ಅರ್ಥ. ಸರಿ, ದಶಾ ಈ ತರ ಹೇಳ್ಬಿಟ್ಟಿದೆ. ರಾಹು ಈಗ ಮುಂದೆ ಬಂದಿದೆ ಅಲ್ವಾ, ಈಗ ಪ್ರೆಸೆಂಟ್ ಆಗಿ ನಡೀತಿರೋದು. ಸೊ ಈ ದಶಾ ಹೇಗಿರುತ್ತೆ ಮದುವೆ ಜೀವನಕ್ಕೆ ಅಂತ ನೋಡಿದ್ರೆ, ಇಲ್ಲಿನೂ ಕೂಡ ನೋಡಿ, 2ನೇ ಮನೆ ಇಲ್ಲ, 4ನೇ ಮನೆ ಇಲ್ಲ, 7ನೇ ಮನೆ ಇಲ್ಲ.
ಸೊ ಇದು ಯಾವ ತರ ಹೇಳುತ್ತೆ, ಇದನ್ನು ಕೂಡ ಸೇಮ್ ಮದುವೆ ಜೀವನಕ್ಕೆ ಪ್ರಾಬ್ಲಮ್ ಅಂತಾನೆ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ ಒಂದೇ ಒಂದು ಹಿಂಟ್ ಏನು ಅಂತಂದ್ರೆ, ಈ 8ನೇ ಮನೆ ಸ್ವಲ್ಪ ಸಾಲ್ವಿಂಗ್ಗೆ ಹೆಲ್ಪ್ ಮಾಡುತ್ತೆ. ಯಾವ ತರ ಸಾಲ್ವಿಂಗ್ ಅಂತಂದ್ರೆ, ಇಲ್ಲಿ ಗಂಡು ಮತ್ತೆ ಹೆಣ್ಣು ಅನ್ನೋದ್ರಲ್ಲಿ ವ್ಯತ್ಯಾಸ ಇದೆ ಪ್ರೆಡಿಕ್ಷನ್ಗೆ. ಇನ್ ಕೇಸ್ ಇದು ಗಂಡಿನ ಜಾತಕ ಆಗಿದ್ದಲ್ಲಿ, ಓಕೆ, ಈ 8ನೇ ಮನೆ ಅವರ ಪಾರ್ಟ್ನರಿನ ಸೈಡ್ ಕಂಪ್ಲೀಟ್ಲಿ ಹೋಗಿ ಅವರ ಮನೆಯಲ್ಲಿ ಇದ್ದಾಗ, ಅವ್ರ ಜೊತೆ ಇದ್ದಾಗ, ಅವರೇ ಇವ್ರನ್ನ ನೋಡ್ಕೊಳ್ಳಿ ಅಂತ ಇದ್ದಾಗ ಇದು ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಅಲ್ಲ, ಆಗೋದಿಲ್ಲ, ನನಗೇನು ಈಗೋ ಇದೆ. ಇಲ್ಲಿ 10ನೇ ಮನೆ ಏನ್ ಹೇಳ್ತಿದೆ, ನನಗೇನು ಈಗೋ ಅನ್ನೋದು ಸ್ಟ್ರಾಂಗ್ ಆಗೇ ಇದೆ. 1ನೇ ಮನೆ 10ನೇ ಮನೆ, 1ನೇ ಮನೆ 10ನೇ ಮನೆ, ಇಲ್ಲಿ 10ನೇ ಮನೆಯಲ್ಲಿ ಪೊಸಿಟ್ ಬೇರೆ ಆಗಿದೆ. ಸೊ ನನಗೇನು ಈಗೋ ಸ್ಟ್ರಾಂಗ್ ಆಗಿದೆ, ನಾನು ಬರೋದಕ್ಕೆ ಆಗೋದಿಲ್ಲ, ನಾನು ನನ್ನ ಒಂದು ಪೊಸಿಷನ್ನ ಬಿಟ್ಟು ಇಳಿಯೋದಕ್ಕೂ ಆಗೋದಿಲ್ಲ, ಇದ್ರೆ ಇರ್ರಿ ಇಲ್ಲಾಂದ್ರೆ ಹೋಗ್ರಿ ಅನ್ನೋ ಒಂದು ವಿಚಾರದಲ್ಲಿ ಈ 8 ಬಂದು ಬ್ಯಾಡ್ ಆಗಿ ಕೆಲಸ ಮಾಡುತ್ತೆ. ಓಕೆನಾ. ಇನ್ನೊಂದು ಕಡೆಯಿಂದನೂ ನಾವು ಅನಲೈಸ್ ಮಾಡಬೇಕು. ಮ್ಯಾಚಿಂಗ್, ಕುಂಡ್ಲಿಯಿಂದ ಕುಂಡ್ಲಿ ಮ್ಯಾಚಿಂಗ್ ನೋಡ್ಬೇಕಾಗಿರೋದು ಅವಶ್ಯಕತೆ ತುಂಬಾನೇ ಇದೆ. ಸೊ ಅದರಲ್ಲಿನೂ ತುಂಬಾ ಹೈಲಿ ಬ್ಯಾಡ್ ಇದೆ, ಹೊಂದಾಣಿಕೆನೇ ಇಲ್ಲ ಕುಂಡ್ಲಿಯಿಂದ ಕುಂಡ್ಲಿ ಮ್ಯಾಚಿಂಗ್ ಅಲ್ಲಿನೂ ಅಂದಾಗ ತುಂಬಾ ವರ್ಸ್ಟ್ ಆಗಿ ಹೋಗುತ್ತೆ. ಅಥವಾ ಅಲ್ಲಿ ಹೊಂದಾಣಿಕೆ ಇದೆ, ಲಗ್ನದ ಹೊಂದಾಣಿಕೆ ಇದೆ, ಚಂದ್ರನ ಹೊಂದಾಣಿಕೆ ಇದೆ, ಗುರು ಶುಕ್ರ ಮಂಗಳನ ಹೊಂದಾಣಿಕೆ ಇದೆ ಅಂದ್ರೆ ಈ ತರ ಇದ್ರೂ ಸಹ ಮದುವೆ ಜೀವನ ಮ್ಯಾನೇಜಬಲ್ ಆಗಿ ಹೋಗುತ್ತೆ. ನೋಡಿ, ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಸ್ಟ್ರಾಂಗ್ ವ್ಯಕ್ತಿಯನ್ನ ನಾವು ನೋಡ್ತೀವಿ. ಎಕ್ಸಾಂಪಲ್ಗೆ ಯಾರೋ ಒಬ್ರು ಹೀರೋವನ್ನ ನಾವು ನೋಡ್ತೀವಿ. ಆ ಹೀರೋ ತರಾನೇ ಬದುಕಬೇಕು ಅಂತ ಅನ್ಕೊಳ್ಳೋದು ಅದು ಮಾಯೆ. ಓಕೆನಾ, ಅದು ಮಾಯೆ. ಆ ಹೀರೋ ತರಾನೇ ನಾನು, ಬಟ್ ನನ್ನಲ್ಲಿ ಆ ಆಟಿಟ್ಯೂಡ್ ಇದೆ, ನನ್ನಲ್ಲಿ ಆ ಎನರ್ಜಿನೂ ಕೂಡ ಇದೆ, ಆ ಔರಾ ಇದೆ ಅನ್ನೋದು ಅದು ನೇಚರ್. ಒಬ್ರು ತರ ಇನ್ನೊಬ್ರು ಇರ್ತಾರೆ ಅಲ್ವಾ. ಸೊ ಅದು ನೇಚರ್. ಸಿಂಹ ತರ ಅವರು ತುಂಬಾ ಜೋರಪ್ಪ, ತುಂಬಾ ಹೆಸರು ವಾಸಿ ಅವರು, ಆ ತರ ಇರೋದು ನೇಚರ್. ಬಟ್ ನಾನು ಆ ತರ ಆಗ್ತೀನಿ ಅನ್ನೋದು ನ್ಯಾಚುರಲ್ ಅಲ್ಲ. ಅದೇ ತರನೇ ಲೈಫನ್ನು ಕೂಡ, ಮದುವೆ ಜೀವನನೂ ಕೂಡ, ಲೈಫ್ ನಮಗೆ ಏನೇ ಸ್ವಲ್ಪ ಮೇಲೂ ಕೆಳಗೆ ಇದೆ ಮ್ಯಾರೇಜ್ ಲೈಫಲ್ಲಿ ಅಂದಾಗ ಅನುಸರಿಸ್ಕೊಂಡು ಹೋಗೋಣ ಫ್ಯಾಮಿಲಿಗೋಸ್ಕರ ಅಂತ ಇರೋದು ಬಂದು ಫಸ್ಟ್ ಹೇಳಿದ ಎಕ್ಸಾಂಪಲ್ ಅಂದ್ರೆ ಹೀರೋ ತರ. ಓಕೆ, ಲೈಫ್ ಇಲ್ಲಿ ಚೆನ್ನಾಗಿದೆ, ದಶಾಭುಕ್ತಿಯಲ್ಲಿನೂ ಚೆನ್ನಾಗಿದೆ, ಆದ್ರೆ ಏನೋ ಒಂದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಕಡಿಮೆ ಇದೆ, ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕನಂಗಿಲ್ಲ ಲೈಫ್ ಅಂದಾಗ ಇನ್ನೊಬ್ಬರನ್ನ ನೋಡಿ ಅವ್ರು ಬಿಟ್ಟೋದ್ರು, ಸೊ ಅವರೇ ಚೆನ್ನಾಗಿದ್ದಾರೆ, ನಾವು ಬಿಟ್ಟೋಗೋದ್ರಲ್ಲಿ ಏನ್ ತಪ್ಪು ಅಂತ ತಿಳ್ಕೊಳ್ಳೋದು ಅದು ಮಾಯೆ ತರ. ಸೊ ಆ ಡಿಸಿಷನ್ ಬಂದು ಬೇರೆ, ಅದು ಬಂದು ಕಲ್ಚರ್ ಚೇಂಜ್ ಆಗ್ತಾ ಇದೆ ಅಲ್ವಾ, ಕಾಲ ಮಾನ ಎಲ್ಲ ಬದಲಾಗ್ತಾ ಇದೆ ಅಲ್ಲ, ಆ ತರ ಆ ಒಂದು ಮೈಂಡ್ ಸೆಟ್ ಬದಲಾಗಿದ್ರೆ ಅದು ಅವರ ಒಂದು ವೈಯಕ್ತಿಕ ಡಿಸಿಷನ್ ಆಗ್ತದೆ ಹೊರತು ಅದಕ್ಕೂ ಜಾತಕಕ್ಕೂ ಹೊಂದಾಣಿಕೆ ಬರೋದಿಲ್ಲ. ಓಕೆ, ಸೊ ಇಷ್ಟು ವಿಷಯ. ಈ ಒಂದು ಹಾರೋಸ್ಕೋಪ್ ಹೇಗೆ ಅನಲೈಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇದೇ ತರ ಯಾವ್ದಾನ ಒಂದು ಹಾರೋಸ್ಕೋಪ್ ಇದ್ದಲ್ಲಿ ಕಮೆಂಟ್ ಮಾಡಿ, ಅದನ್ನು ಕೂಡ ಅನಲೈಸಿಸ್ ಮಾಡೋಣ. ಥ್ಯಾಂಕ್ ಯು.